ಇಡೀ ಭಾರತ ಚಿತ್ರರಂಗವೇ ಕನ್ನಡ ಚಿತ್ರರಂಗದ ಕಡೆ ಮತ್ತೊಮ್ಮೆ ತಿರುಗಿ ನೋಡುವಂತೆ ಮಾಡಿದ ಚಿತ್ರ ಕಬ್ಜಾ. ಅದ್ದೂರಿಯಾಗಿ 100 ಕೋಟಿ ಬಜೆಟ್ನಲ್ಲಿ ಕನ್ನಡ ಚಿತ್ರವೊಂದನ್ನು ರಚಿಸಿ, ನಿರ್ದೇಶಿಸಿ, ನಿರ್ಮಿಸಿ, ಭಾರತ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಅನೇಕ ದೇಶಗಳಲ್ಲಿ ರಿಲೀಸ್ ಮಾಡಿ ಜನರ ಮೆಚ್ಚುಗೆಯನ್ನು ಪಡೆದು ಸ್ಟಾರ್ ಡೈರೆಕ್ಟರ್ ಎಂಬುದನ್ನು ಮತ್ತೊಮ್ಮೆ ಸಾಬೀತು ಮಾಡಿದಂತಹ ನಮ್ಮ ಹೆಮ್ಮೆಯ ನಿರ್ದೇಶಕ, ಪ್ಯಾನ್ ಇಂಡಿಯಾ ಡೈರೆಕ್ಟರ್, ದಿ ಗ್ರೇಟ್ ವಿಷನರಿ ಆರ್ ಚಂದ್ರು. ಬಯಲು ಸೀಮೆ ಎಂದೇ ಕರೆಯಲ್ಪಡುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಸಮೀಪವಿರುವ ಚಿಕ್ಕ ಹಳ್ಳಿಯಾದ ಕೇಶಾವರದಲ್ಲಿ ಶ್ರೀ ಎಂ ರಾಮಯ್ಯ ಮತ್ತು ಲಕ್ಷ್ಮೀದೇವಮ್ಮನವರ ಹಿರಿಯ ಮಗನಾಗಿ ಜನಿಸ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ಅಪ್ಪನ ಜೊತೆಯಲ್ಲಿ ಕೃಷಿ ಮಾಡುವುದನ್ನ ಕಲಿತಿದ್ದ ಆರ್ ಚಂದ್ರು ಕೃಷಿ ಜೊತೆಯಲ್ಲೇ ಕತೆ ಕವನಗಳನ್ನ ಬರೆಯೋದಕ್ಕೆ ಶುರು ಮಾಡಿದ್ರು. ತಾನು ಓದುತ್ತಿದ್ದ ಸರಸ್ವತಿ ಕಾನ್ವೆಂಟ್ ಟೀಚರ್ ಒಬ್ರು ಇವರ ಬರವಣಿಗೆಗೆ ಮನಸೋತು ಚಿತ್ರರಂಗಕ್ಕೆ ಹೋಗುವಂತೆ ಆಗಲೇ ಪ್ರೇರೇಪಿಸಿದ್ರು. ಪಿಸಿಎಂಬಿ ಓದುತ್ತಿದ್ದ ದಿನಗಳಲ್ಲಿ ಸೈನ್ ತೀಟಾ ಕಾಸ್ ತೀಟಾ ಪಾಠಗಳು ತಲೆಗೆ ಹತ್ತದೆ ಪಿಯುಸಿ ಫೇಲ್ ಆದಾಗ ಕೈ ಹಿಡಿದಿದ್ದು ಬರವಣಿಗೆ. ಅಪ್ಪ ಮಾಡಿದ್ದ 2 ಎಕರೆ ಜಮೀನಲ್ಲಿ ಅರ್ಧ ಎಕರೆಯಷ್ಟೇ ರೇಷ್ಮೆ ಬೆಳೆಯನ್ನ ಬೆಳೆಯಲಾಗ್ತಾ ಇತ್ತು. ಕಾರಣ, ಪೂರ್ತಿ ಬೆಳಿಬೇಕಾದ್ರೆ ಅಲ್ಲೊಂದು ಬೋರ್ವೆಲ್ನ ಹಾಕಿಸ್ಬೇಕಿತ್ತು. ಹೇಗಾದ್ರೂ ಮಾಡಿ 1 ಲಕ್ಷ ದುಡ್ಡು ಸಂಪಾದಿಸ್ಕೊಂಡು ಬಂದು ಒಂದು ಬೋರ್ವೆಲ್ ಹಾಕಿಸ್ಬೇಕು ಅಂತ ನಿರ್ಧಾರ ಮಾಡಿ, ನಂತರ ಕೃಷಿ ಮತ್ತು ಸಿನಿಮಾ ಈ 2 ಕನಸುಗಳನ್ನ ಹೊತ್ತು ಗೆಳೆಯನ ಬಳಿ 100 ರೂಪಾಯಿ ಪಡೆದು ಹೆಜ್ಜೆ ಇಟ್ಟಿದ್ದು ಬೆಂಗಳೂರಿನ ಕಡೆಗೆ. ಪರಿಚಯಸ್ಥರಿಲ್ಲದೆ, ಮಲಗಲು ಜಾಗವಿಲ್ಲದೆ ಮೆಜೆಸ್ಟಿಕ್ ಪ್ಲಾಟ್ಫಾರ್ಮ್ನಲ್ಲಿ ಮಲಗ್ತಾರೆ. ಮೊದಲಿಗೆ ಬಾರೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡ ಚಂದ್ರು ಎಸ್ ನಾರಾಯಣರವರ ಬಳಿ ಬರಹಗಾರರಾಗಿ ಕೆಲಸ ಗಿಟ್ಟಿಸಿಕೊಂಡ ನಂತರ ನಿರ್ದೇಶಕನ ಪಟ್ಟಕ್ಕೇರಿದ್ದು ಮೊದಲ ಚಿತ್ರದ ದೊಡ್ಡ ಗೆಲುವಿನೊಂದಿಗೆ. ತಾಜ್ ಮಹಲ್ ಕಟ್ಟಿ ಪ್ರೇಮ್ ಕಹಾನಿ ಶುರು ಮಾಡಿದ ಆರ್ ಚಂದ್ರು ಸೆಂಚುರಿ ಸ್ಟಾರ್ ಶಿವಣ್ಣನ ಜೊತೆಗೆ ಮೈಲಾರಿಗೆ ಆಕ್ಷನ್ ಕಟ್ ಹೇಳ್ತಾರೆ. ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯನು ಅಲ್ಲಾರಿ. ಈ ಚಿತ್ರವು ಸಕ್ಸಸ್ಫುಲ್ ಆಗಿ 100 ಡೇಸ್ ಪೂರೈಸುತ್ತೆ. ಶ್ರೀನಗರ ಕಿಟ್ಟಿ ಬಹುಭಾಷಾ ನಟಿ ಪ್ರಿಯಾಮಣಿ ಜೊತೆಗೆ ಕೋಕೋ ಮಾಡಿದ ನಂತರ ಲವ್ಲಿ ಸ್ಟಾರ್ ಪ್ರೇಮ್ಗೆ ಚಾರ್ಮಿನಾರ್ ಕಟ್ತಾರೆ. ಚಾರ್ಮಿನಾರ್ನಲ್ಲಿ ಕೇವಲ ನಿರ್ದೇಶನ ಮಾತ್ರವಲ್ಲದೆ ನಿರ್ಮಾಪಕರಾಗಿಯೂ ಬಂಡವಾಳ ಹೂಡಿ ಗೆಲುವನ್ನ ಕಾಣ್ತಾರೆ. ಈ ಚಿತ್ರಕ್ಕೆ ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತೆ. ನಂತರ ಅವರು ಕಣ್ಹಾಯಿಸಿದ್ದು ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಕಡೆಗೆ. ಇಷ್ಟೇ ಅಲ್ಲದೆ ಕೃಷ್ಣಮ್ಮ ಕಲಿಪಿಂದಿ ಇದ್ದರಿನಿ ಚಿತ್ರದ ಮೂಲಕ ತೆಲುಗು ಭಾಷೆಗೂ ಪರಿಚಯವಾದ ಚಂದ್ರು ಅಪಾರವಾದ ಪ್ರೀತಿಯನ್ನು ತೆಲುಗು ಚಿತ್ರರಂಗದಿಂದ ಪಡೆಯುತ್ತಾರೆ. ಮಳೆ, ಲಕ್ಷ್ಮಣ, ಐ ಲವ್ ಯು ಚಿತ್ರಗಳ ಮೂಲಕ ತಮ್ಮದೇ ಆದ ಅಭಿಮಾನಿ ಪಡೆಯನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಒಮ್ಮೆ ಹಿಂತಿರುಗಿ ನೋಡಿದ್ರೆ ಸಿನಿಮಾ ಕೃಷಿಯ ಜೊತೆಗೆ ಮೂಲ ಕೃಷಿಯು ಸದೃಢವಾಗಿರುತ್ತೆ. ನೀರಾವರಿಯ ಸಮಸ್ಯೆಯಿಂದ ಒಂದು ಬೋರ್ವೆಲ್ ಹಾಕ್ಸಿದ್ರೆ ಸಾಕು ಅನ್ಕೊಂಡು ಬಂದವರು 10 ಬೋರ್ವೆಲ್ಗಳನ್ನ ಹಾಕ್ಸಿರುತ್ತಾರೆ. ಸಿನಿಮಾ ಜೊತೆಗೆ ಕೃಷಿಯನ್ನು ಕೂಡ ಪರಿಪೂರ್ಣವಾಗಿ ನಿಭಾಯಿಸ್ತಾರೆ. ನಾನ್ ಸ್ಟಾಪ್ ಆಗಿ 11 ಸಿನಿಮಾ ಮಾಡಿದ್ದವನಿಗೆ ಕನ್ನಡದ ಚಿತ್ರವೊಂದು ಭಾರತ ಚಿತ್ರರಂಗದಲ್ಲಿ ಸದ್ದು ಮಾಡಿದಾಗ ಈಗ ಮಾಡಿರುವ ಕೃಷಿ ಸಾಲದೆನಿಸುತ್ತೆ. ನೈಜ ಘಟನೆಗಳನ್ನ ಆಧರಿಸಿ ಸಿನಿಮಾ ಮಾಡುತ್ತಿದ್ದವರಿಗೆ ಕಂಟೆಂಟ್ ಜೊತೆಗೆ ಅದ್ದೂರಿಯಾಗಿ ಮೇಕಿಂಗ್ನಲ್ಲೂ ಸಾಧಿಸಿ ತೋರಿಸಬೇಕು ಅನ್ನೋ ಛಲ ಹುಟ್ಕೊಳ್ಳುತ್ತೆ. ಸತತ 4 ವರ್ಷಗಳು ಒಬ್ಬಂಟಿಯಾಗಿ ಕಷ್ಟಪಟ್ಟು ಒಬ್ಬ ಬರಹಗಾರನಾಗಿ ಕತೆ, ಚಿತ್ರಕತೆ ಬರೆದು ನಿರ್ದೇಶನದ ಜೊತೆಗೆ ಹಣವನ್ನು ಹೊಂದಿಸಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕಬ್ಜಾ ಚಿತ್ರವನ್ನ ಜಗತ್ತಿನಾದ್ಯಂತ ತೆರೆಗೆ ತರ್ತಾರೆ. ಇಂಡಿಯನ್ ಫಿಲಂ ಇಂಡಸ್ಟ್ರಿ ಕಳೆದೋಗುತ್ತೆ. ಚಂದ್ರು ಪ್ಯಾನ್ ಇಂಡಿಯಾ ಪ್ರಾಪರ್ಟಿ. ಚಂದ್ರು ಗೆದ್ದುಬಿಟ್ಟಿದ್ದಾರೆ.
ಪಂಚಭಾಷೆಗಳಲ್ಲಿ ತಯಾರಾದ ಕಬ್ಜಾ ಸುಮಾರು 4,000ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ತೆರೆ ಕಂಡು ಭಾರತೀಯ ಚಿತ್ರರಂಗವೇ ತನ್ನ ಮೇಕಿಂಗ್ ಕಡೆಗೆ ತಿರುಗಿ ನೋಡುವಂತೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾರೆ. ₹100 ಬಸ್ ಹತ್ತಿ ಇಂದು 100 ಕೋಟಿಯನ್ನು ಸಿನಿಮಾದಲ್ಲಿ ಇನ್ವೆಸ್ಟ್ ಮಾಡುತ್ತಾ ಪ್ಯಾನ್ ಇಂಡಿಯಾ ಹಾಗೂ ಗ್ಲೋಬಲ್ ಮೂವೀಸ್ನಂತಹ ಚಿತ್ರಗಳನ್ನು ನಿರ್ಮಿಸಲು ಆರ್ಸಿ ಸ್ಟುಡಿಯೋಸ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಫಸ್ಟ್ ಟೈಮ್ ಇನ್ ಫಿಲ್ಮ್ ಹಿಸ್ಟರಿ ಬ್ಯಾನರ್ ಲಾಂಚ್ ಮಾಡುತ್ತಿರುವ ದಿನದಂದೇ ಒಟ್ಟಿಗೆ 5 ಸಿನಿಮಾಗಳ ಮುಹೂರ್ತವನ್ನು ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನೆರವೇರಿಸುತ್ತಿರುವ ನಮ್ಮ ಹೆಮ್ಮೆಯ ಕನ್ನಡದ ನಿರ್ದೇಶಕ ಆರ್ ಚಂದ್ರು ರವರಿಗೆ ಹಾರ್ಟ್ಲಿ ಕಂಗ್ರಾಚ್ಯುಲೇಷನ್ಸ್. ಆಲ್ ದಿ ಬೆಸ್ಟ್ ಆರ್ಸಿ ಸ್ಟುಡಿಯೋಸ್ ಮತ್ತು ಆರ್ ಚಂದ್ರು.